ಆಲ್ ರೈಟ್, ದಿಸ್ ಇಸ್ ಮೈ ಲಿಟಲ್ ಫ್ರೆಂಡ್. ಈಸ್ ಅಬೌಟ್ 2 months. ಸೊ ಈ ವಿಡಿಯೋ ಯಾರ ಬಗ್ಗೆ ಮಾಡ್ತಾ ಇದ್ದೀನಿ ಅಂದರೆ ದ ಪೀಪಲ್ ಹೂಮ್ ಐ ಲವ್ ಮೋಸ್ಟ್, ಗ್ರ್ಯಾಂಡ್ ಮದರ್ಸ್. ಗ್ರ್ಯಾಂಡ್ ಮದರ್ಸ್ ಏನು ಮಾಡ್ತಾರೆ, ಸುಮಾರು ಮನೆಗಳಲ್ಲಿ ಟ್ರೆಡಿಷನ್ ಇದೆ, ಮಗುಗೆ ಸ್ನಾನ ಮಾಡಿಸ್ಬೇಕಾದ್ರೆ ಈವನ್ ಅದರ್ವೈಸ್ ಬಾಯಲ್ಲಿ ಬೆರಳು ಹಾಕಿ ಕಫ ತೆಗಿಯೋದು. ಸೊ ಇದು ಸುಮಾರು ಮನೆಗಳಲ್ಲಿ ಇದೆ. ಥ್ರೋಟಲ್ಲಿ ಬಾಯಲ್ಲಿ ಬೆರಳು ಹಾಕ್ತಾರೆ, ಥ್ರೋಟ್ ತನಕ ಬೆರಳು ಹಾಕ್ಬಿಡ್ತಾರೆ, ಕಫ ತೆಗಿತಾರೆ. ಈ ಪ್ರಾಕ್ಟೀಸ್ ಈಸ್ ರಾಂಗ್. ಇದು ಮಾಡಬಾರ್ದು. ಯಾಕಂದರೆ ಕಫ ಇರಲಿ, ನೆಗಡಿ ಇರಲಿ, ಕಂಜೆಷನ್ ಇರಲಿ, ಮಕ್ಕಳಿಗೆ ತಾನಾಗೆ ಪ್ರೊಡ್ಯೂಸ್ ಆಗುತ್ತೆ, ತಾನಾಗೆ ವಾಂತಿಯಲ್ಲಿ ಇಲ್ಲ ಮೋಷನಲ್ಲಿ ಇಲ್ಲ ಮೂಗಿಂದ ಬರುತ್ತೆ. ಸೊ ನೀವಾಗಿ ಬಾಯಲ್ಲಿ ಬೆರಳು ಹಾಕಿ ಕಫ ತೆಗಿಯಕ್ಕೆ ಹೋದರೆ 2 things ಮೇ ಹ್ಯಾಪನ್. ಒನ್ ಈಸ್ ಪೊಟೆನ್ಷಿಯಲ್ ರಿಸ್ಕ್ ಆಫ್ ಇಂಜುರಿ ಟು ದ ಓರಲ್ ಕ್ಯಾವಿಟಿ. ಗಮ್ಸಿಗಿರಲಿ, ಥ್ರೋಟ್ ಒಳಗಿರಲಿ, ಬಾಯೊಳಗಿರಲಿ ಇಂಜುರಿ ಆಗ್ಬೋದು. ನಂಬರ್ 2, ನೀವು ಕಫನ ತೆಗಿಯೋ ಪ್ಲ್ಯಾನಲ್ಲಿ ವಿತೌಟ್ ಯರ್ ನಾಲೆಜ್ ಕಫನ ಪುಷ್ ಮಾಡಿಬಿಟ್ಟಿರ್ತೀರ. ಕೆಲವು ಸಲ ಅದು ಲಂಗ್ಸಿಗೂ ಹೋಗಬಹುದು, ಚೋಕಿಂಗೂ ಆಗ್ಬಹುದು. ಸೊ ದಯವಿಟ್ಟು ಈ ರಿಚುವಲ್ಸ್, ಈ ಟ್ರೆಡಿಷನ್ಸ್, ಇದು ಹೋಮ್ ಸರ್ಜರೀಸ್ ಮಾಡಬೇಡಿ. ಬಾಯಲ್ಲಿ ಬೆರಳು ಹಾಕಬೇಡಿ. ನಾರ್ಮಲ್ ಸ್ನಾನ ಮಾಡಿಸಿ, ನಾರ್ಮಲ್ ಆಗಿ ಮಗುಗೆ ಬಟ್ಟೆ ಹಾಕಿ ಏನು ಲೋಷನ್, ಶ್ಯಾಂಪೂಸ್ ಡಾಕ್ಟರ್ ಕೊಟ್ಟಿರ್ತಾರೋ ಯೂಸ್ ಮಾಡಿ, ಬ್ರೆಸ್ಟ್ ಫೀಡಿಂಗ್ ಮಾಡಿ, ನಾರ್ಮಲ್ ಟ್ರೀಟ್ಮೆಂಟ್ ರೆಕಮೆಂಡೆಡ್ ಬೈ ಡಾಕ್ಟರ್ ಮಾಡಿ. ಈ ಥರ ಬಾಯಲ್ಲಿ ಬೆರಳು ಹಾಕಿ ಕಫ ತೆಗಿಬೇಡಿ. ಅಷ್ಟು ಇಷ್ಟ ಇದ್ದರೆ ಒಂದು ವ್ಯಾಕ್ಯೂಮ್ ಕ್ಲೀನರ್ ಕೊಟ್ಟು ಕಳಿಸ್ತೀನಿ ನಾನು, ನೀವು ಹಾಕ್ಕೊಳ್ಳಿ ನಿಮ್ಮ ಬಾಯಿಗೆ, ಇವನಿಗೆ ಬೇಡ. ಸೊ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಗ್ರ್ಯಾಂಡ್ ಮದರ್ಸ್ಗೆ, ಐ ಲವ್ ಗ್ರ್ಯಾಂಡ್ ಮದರ್ಸ್ ಬಾಬಾ. ಗ್ರ್ಯಾಂಡ್ ಮದರ್ಸಿಂದನೇ ನಾವು ಬೆಳೆದಿರೋದು. ಇಟ್ಸ್ ಬ್ಯೂಟಿಫುಲ್. ಗ್ರ್ಯಾಂಡ್ ಮದರ್ಸ್ ಮನೇಲಿ ಇರಬೇಕು, ಅದು ಡಿಫ್ರೆಂಟ್ ಪ್ಲೆಷರ್, ಡಿಫ್ರೆಂಟ್ ಫೀಲ್. ಬಟ್ ಸ್ವಲ್ಪ ಕಂಡೀಷನ್ಸ್ ಇದೆ, ಸ್ವಲ್ಪ ಪ್ರಾಕ್ಟೀಸಸ್ ಇದೆ, ಅದು ನಮ್ಮ ಲಿಟಲ್ ಪುಟಾಣಿಗಳಿಗೆ ತೊಂದರೆ ಕೊಡುತ್ತೆ. ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್.